ಇನ್ನೊಂದು ಕಡೆ ನಾವು ಗಮನಿಸಿದ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೂ ಜನ ಸ್ಪರ್ಧಿಗಳ ನಡುವೆ ಹೆಂಗಿರುತ್ತೆ ಯೂಶಲಿ ಈಗ ನಾವು ಒಂದು ಆಫೀಸಲ್ಲೇನೆ ಕೆಲಸ ಮಾಡ್ತಿರ್ತೀವಿ ಯೂಶಲಿ ನಿಮಗೆಲ್ಲ ಗೊತ್ತಿರುತ್ತೆ ಒಬ್ರು ಏನಾದ್ರು ಅಂದ್ರು ಅಂದ್ರೆ ವಿತಿನ್ ನೆಕ್ಸ್ಟ್ ಡೇ ಅವ್ರ ಹತ್ರ ನಾವು ಮಾತೇ ಆಡಲ್ಲ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀವಿ ಬಟ್ ನೀವು 24 ಅವರ್ಸ್ ಅದೇ ಮನೇಲಿ ಇರಬೇಕು ಅವ್ರ ಜೊತೆ ಮುನಿಸ್ಕೊಳ್ತೀರಾ ಜಗಳ ಆಡ್ತೀರಾ ಟಾಸ್ಕ್ ವಿಚಾರ ಏನೇ ಬರಲಿ ಮತ್ತೆ ಅವ್ರನ್ನ ಯಾವ್ದೋ ಒಂದು ಸಂದರ್ಭಕ್ಕೆ ಮಾತಾಡಿಸ್ಲೇಬೇಕು ಅದನ್ನೆಲ್ಲ ಹೆಂಗ್ ಟಾಲರೇಟ್ ಮಾಡ್ತಿದ್ರಿ ಹೆಂಗೆ ಅದು ಮೇಂಟೈನ್ ಮಾಡೋದು ಅಷ್ಟು ಈಸಿನಾ ಅಂತ ಅದಕ್ಕೆ ಅದನ್ನ ಬಿಗ್ ಬಾಸ್ ಮನೆ ಅಂತ ಕರೆಯೋದು ಸಖತ್ ಅಂದ್ರೆ ಸಖತ್ ಕಷ್ಟ ಎಂಥ ಗಟ್ಟಿ ಮಂಚ ಬಂಡೆ ಅಂತ ಮಂಚ ಬಂದ್ರು ಕೊನೆ ಅಷ್ಟೊತ್ತಿಗೆ ಒಂದು 50 ದಿನ ಆದ್ಮೇಲೆ ಹಿ ವಿಲ್ ಫೀಲ್ ವೆರಿ ಇಮೋಷನಲ್ ಹೋಗ್ತಾ ಹೋಗ್ತಾ ಎಷ್ಟು ಸ್ಟ್ರಾಂಗ್ ಆಗಿದ್ದವರು ನಾನೇ ಎಕ್ಸಾಂಪಲ್ ಎಷ್ಟು ಸ್ಟ್ರಾಂಗ್ ಆಗಿದ್ದೆ ಬರ್ತಾ ಬರ್ತಾ ಫುಲ್ ಇಮೋಷನಲ್ ಆದೆ ಅಲ್ಟಿಮೇಟ್ಲಿ ಅದು ನಾನೇ ಅಲ್ವಾ ಅದೇನಾಗುತ್ತೆ ಅಂದ್ರೆ ನಿಮ್ಮ ಜೊತೆ ಇದ್ದವರೇ ಒಂದಷ್ಟು ವಿಷಯಗಳಿಗೆ ನಿಮ್ಮ ವಿರುದ್ಧವಾಗಿ ನಿಂತ್ಕೋತಾರೆ ಎಷ್ಟೋ ಕಡೆ ನಮ್ಮನ್ನ ಟಾರ್ಗೆಟ್ ಮಾಡೋಕೆ ಎಲ್ಲರೂ ಪಾಯಿಂಟ್ ಮಾಡ್ತಿರ್ತಾರೆ ಎಲ್ಲೋ ಇವ್ರ ಆಟ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ದಾಗ ಬೇಕು ಅಂತ ಕಾಲು ಹೇಳೋಕ್ ಬರ್ತಾರೆ ಇದೆಲ್ಲ ಅನುಭವಗಳಾಗ್ತಾ ಇದ್ದಾಗ ಅಯ್ಯೋ ಹೌದಾ ಇಷ್ಟೊಂದೆಲ್ಲ ಆಗುತ್ತಾ ಈ ರೀತಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಮುಂಚೆ ಆಗಿದ್ರು ಅದ್ ನನ್ ಕಣ್ಣಿಗೆ ಬಿದ್ದಿಲ್ಲ ಸೊ ಇದು ಕಣ್ ಮುಂದೆನೆ ಆಗ್ತಾ ಇದೆ ಹಂಗಾದಾಗ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಅದನ್ನ ಫೇಸ್ ಮಾಡಿ ಅಷ್ಟೇ ತಾನೆ ಇಷ್ಟೇ ತಾನೆ ಇನ್ನು ಏನ್ ಮಾಡಕ್ ಸಾಧ್ಯ ಅಲ್ವಾ ಇನ್ನು ಏನ್ ಮಾಡಕ್ ಸಾಧ್ಯ ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಕಲಿತ 5 ಪ್ರಮುಖ ವಿಚಾರಗಳ ಬಗ್ಗೆ ನೀವು ತಿಳಿಸೋದಾದ್ರೆ 5 ಪ್ರಮುಖ ವಿಚಾರಗಳನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಇನ್ನು ಮುಂದಕ್ಕೆ ಇದನ್ನ ನಾನು ಕಲಿತೆ ಇದು ಸೀರಿಯಸ್ ಪಾಯಿಂಟ್ ನನ್ನ ಲೈಫಿಗೆ ಬೇಕೇ ಬೇಕಿತ್ತು ಅನ್ನೋದಾದ್ರೆ ಸುಮಾರಷ್ಟು ವಿಷಯಗಳು ನಾನು ಕಲ್ತಿದ್ದೀನಿ ನನಗೆ ಒಂದು ಅನ್ನದ ಬೆಲೆ ಯಾಕಂತಂದ್ರೆ ರಾಶಿ ನಮ್ಗೆ ಗ್ರಾಸರೀಸ್ ಏನ್ ಬರ್ತಾ ಇರ್ಲಿಲ್ಲ ನಾವು ಟಾಸ್ಕ್ ಆಡಿ ಗೆಲ್ಲಬೇಕಾಗಿತ್ತು ಆಯ್ತಾ ಗೆದ್ದು ಅದನ್ನ ವಾರ ಪೂರ್ತಿ ಮೇಂಟೈನ್ ಮಾಡ್ಬೇಕಾಗಿತ್ತು ಅಲ್ಲಿ ಅದ್ರ ಬೆಲೆ ಗೊತ್ತಾಗುತ್ತೆ ಅಂಡ್ ಈಕ್ವಾಲಿಟಿ ಒಂದು ವಿಷಯ ಅನ್ನದ ಬೆಲೆ ಇನ್ನೊಂದು ಈಕ್ವಾಲಿಟಿ ನಾನು ಮುಂಚೆನ ಅದನ್ನ ಮಾಡ್ತಾ ಇದ್ದೆ ಅದನ್ನ ಎತ್ತಿ ಹಿಡ್ದೆ ಅಲ್ಲಿ 17 ಜನ ಇದ್ರು 17 ಜನಕ್ಕೂ ಈಕ್ವಲ್ ಆಗಿ ಊಟ ಬಡಿಸಿದ್ದೆ ಇವ್ರು ನನ್ನ ಫ್ರೆಂಡ್ ಅನ್ನೋ ಕಾರಣಕ್ಕೋಸ್ಕರ ಯಾರಿಗೂ ನಾನು ಹೆಚ್ಚು ಕಮ್ಮಿ ಎಲ್ಲೂ ನಾನು ಮಾಡಿಲ್ಲ ಸೊ ಅದೊಂದು ಐ ವಾಂಟೆಡ್ ಟು ಬಿ ಈಕ್ವಲ್ ಅಂಡ್ ಗೇಮ್ಗೆ ನಾವು ಫೇರ್ ಆಗಿದ್ರೆ ಫೇರ್ ಆಗಿರ್ಬೇಕು ಅಂತ ಯಾವಾಗ್ಲೂ ನಾನು ಯೋಚನೆ ಮಾಡ್ತಾ ಇದ್ದೆ ಅಂಡ್ ನಾವು ನಮ್ಮ ಕಾನ್ಫಿಡೆನ್ಸ್ ತಾಳ್ಮೆ ನಂಗೆ ಮುಂಚೆ ಆಕ್ಚುಲಿ ಕೈಯಲ್ಲಿ ಏನಾದ್ರು ಇದ್ರೆ ಕೋಪ ಬಂದ್ರೆ ಪಟ್ ಅಂತ ಹಂಗೆ ಇದ್ ಮಾಡ್ಬಿಡ್ತಿದ್ದೆ ಅಂತಮ್ಮ ಎಲ್ಲೇ ಇದ್ದಾನೆ ಅವನು ಒಂದಷ್ಟು ಗ್ಲಾಸ್ ಆಗ್ಲಿ ಅದೆಲ್ಲ ಮಾಡ್ತಾ ಇದ್ದೆ ಇಲ್ಲಿ ಒಂದು ಜವಾಬ್ದಾರಿ ಇದೆ ನನಗೆ ನನ್ನನ್ನು ನಂಬಿ ಜನಗಳು ನನಗೋಸ್ಕರ ಎಷ್ಟೊಂದು ಜನ ನನ್ನ ಅಭಿಮಾನಿಗಳು ನನಗೋಸ್ಕರ ನೋಡ್ತಾ ಇರ್ತಾರೆ ಅವ್ರಿಗೆ ನಾನು ಕೆಟ್ಟ ಎಕ್ಸಾಂಪಲ್ ಆಗಬಾರ್ದು ಸೊ ಆ ಒಂದು ತಾಳ್ಮೆ ಇದೆಯಲ್ಲ ನನ್ಗೆ ಅಲ್ಲಿ ಕಲ್ತು ಒಂದು ತಡೆದು ಇವತ್ತಿಗೆ ಒಂದು ಒಳ್ಳೆ ಮಟ್ಟಿಗೆ ತಾಳ್ಮೆ ಅನ್ನೋದು ಬಂದ್ಬಿಟ್ಟಿದೆ ನಿಮ್ಗೆ ಅನ್ನಿಸ್ತಾ ಬಿಗ್ ಬಾಸ್ ಮನೆಯಲ್ಲಿ ಅಥವಾ ಈಗ ನೀವು ಆ ವಿಡಿಯೋಸ್ಗಳನ್ನೆಲ್ಲ ಲಿಟ್ರಲಿ ನಿಮ್ಗೆ ಟೈಮ್ ಸಿಕ್ಕಿರಲ್ಲ ಈ ಕ್ಷಣಕ್ಕೆ ನೀವು ಯೋಚನೆ ಮಾಡಿದ್ರೆ ನಾನು ಇಷ್ಟೊಂದು ಎಮೋಷನಲ್ ನನ್ನೊಳಗೂ ಇಷ್ಟೊಂದು ಎಮೋಷನಲ್ ವ್ಯಕ್ತಿ ಇದ್ದಾನ ಅನ್ನೋ ಆಶ್ಚರ್ಯ ಆಯ್ತಾ ನಿಮ್ಗೆ ವೈಯಕ್ತಿಕವಾಗೂ ನೀವು ಮನೇಲೂ ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಡ್ತಿದ್ರ ಹೆಂಗೆ ಯೂಶಲಿ ನಾನು ಹತ್ತಿದ್ ಕಮ್ಮಿ ಅಲ್ವಲ್ಲ ನಾನು ಯೂಶಲಿ ನಾನು ತುಂಬ ಒಂದು ಸಖತ್ ನೋಡ್ಬಿಟ್ಟಿದ್ದೀನಿ ನಾನು ನಮ್ಮ ತಂದೆ ತೀರ್ಕೊಂಡಿದ್ದು ಕೋವಿಡ್ ಇಂದ ಅವ್ರೊಂದು ಹಾಸ್ಪಿಟಲ್ ಇದ್ದಿದ್ದು ಒಂದು 4 ದಿನ ಸಖತ್ ನೋಡ್ಬಿಟ್ಟಿದ್ದೀನಿ ಅಷ್ಟು ನೋಡಿದ್ದವನ್ಗೆ ಅಷ್ಟು ಏನೋ ಫೇಸ್ ಮಾಡಿದ್ದವನ್ಗೆ ಇದೆಲ್ಲ ಏನು ಅಲ್ಲ ಸೊ ಬಟ್ ಅಂತೂ ನನ್ನನ್ನು ಲೋ ಮಾಡಿತ್ತು ಎಷ್ಟೊಂದು ವಿಷಯಗಳು ಎಷ್ಟೊಂದು ನೋಡಿದ್ದೀನಿ ನನಗೆ ಗೊತ್ತಿತ್ತು ನಾನು ಐ ಆಮ್ ಇಮೋಷನಲಿ ಸ್ಟ್ರಾಂಗ್ ಅಂಡ್ ಇಮೋಷನಲಿ ಐ ಆಮ್ ವೀಕ್ ಎರಡೂ ಇದೆ ನನ್ನಲ್ಲಿ ಅದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಫ್ಕೋರ್ಸ್ ಎಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.